ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿ ಬದುಕುಳಿಯೋ ಚಾನ್ಸಸ್ ಇದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಭೂಮಿಯ ಕ್ಯಾನ್ಸರ್ ಅಂತಕ್ಕಂಥ ಕಾಯಿಲೆ ಗುಣಮುಖವಾಗ್ತಿದೆಯಾ? ಏನಾಯ್ತು ಏನ್ ಕಥಾ? ಆ ಕಡೆ ಜಯದೇವ್ ಮತ್ತೆ ಶಕುಂತಲಾ ಪ್ಲಾನ್ ಏನಾಗದ, ಈ ಕಡೆ ಪೊಲೀಸ್ ಆಗಿ ಮಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಏನಾಯ್ತು ಏನ್ ಕಥಾ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಕುಂತಲಾ ಮತ್ತೆ ಜಯದೇವ್ ಕಾಯ್ತಿದ್ದಂತಹ ದಿನ ಅವರ ಪಾಲಿಗೆ ಬಂದೇ ಬಿಟ್ಟಿದೆ. ಅವರು ಕೂಡ ಎಮೋಷನಲಿ ಡೌನ್ ಆಗಬೇಕು ಗೌತಮ್ ಮತ್ತೆ ಭೂಮಿ ಅಂತಾನೆ ಕಾಯ್ತಾ ಇದ್ರು. ಆದ್ರೆ ಇವತ್ತು ನಿಜಕ್ಕೂ ಕೂಡ ಎಮೋಷನಲಿ ಡೌನ್ ಆಗಿದ್ದಾರೆ. ಆದ್ರೆ ಇದು ಶಕುಂತಲಾಗಾಗ್ಲಿ ಜಯದೇವ್ಗಾಗ್ಲಿ ಗೊತ್ತಿಲ್ಲ, ಕಾರಣ ಏನು ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪ ಅವರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋ ವಿಷಯ ಮಾತ್ರ ಇಲ್ಲಿ ಶಕುಂತಲಾಗೆ ಗೊತ್ತಾಗಿದೆ. ಅವರು ನೇರವಾಗಿ ಗೌತಮ್ನನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಆದ್ರೆ ಗೌತಮ್ ಮಾತ್ರ ಯಾವುದೇ ರೀತಿಯ ಸುಳಿವನ್ನ ಬಿಟ್ಕೊಡುವುದಿಲ್ಲ. ತನ್ನ ಹೆಂಡತಿಗೆ ಕಾಯಿಲೆ ಇದೆ, ತನ್ನ ಹೆಂಡತಿ ಇನ್ನು 3 ತಿಂಗಳಲ್ಲಿ ಸತ್ತು ಹೋಗ್ಬಿಡ್ತಾರೆ ಅನ್ನೋ ವಿಷಯವನ್ನ ಅವರು ಶಕುಂತಲಾ ಹತ್ರ ಹೇಳುವುದಿಲ್ಲ. ಆ ರೀತಿ ಏನಿಲ್ಲ ಅಂತಾನೆ ಹೇಳ್ತಾರೆ. ಜೊತೆಗೆ ಭೂಮಿ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾಳೆ, ಮೊದಲಿನ ಲವಲವಿಕೆ ಇಲ್ಲ, ಆಕ್ಟಿವ್ ಆಗಿಲ್ಲ, ಸ್ಕೂಲ್ ಕೂಡ ಬೇರೆಯವ್ರಿಗೆ ವಹಿಸಿದ್ದಾಳೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಶಕುಂತಲಾ. ಕಿದಕ್ಕೆ ಕೇಳೋದಕ್ಕೆ ಮುಂದಾಗ್ತಾರೆ. ಬಟ್ ಏನೇ ಮಾಡಿದ್ರು ಕೂಡ ಒಂದು ಸಣ್ಣ ಸುಳಿವನ್ನ ಕೂಡ ಗೌತಮ್ ಇಲ್ಲಿ ಬಿಟ್ಕೊಡುವುದಿಲ್ಲ. ಫೈನಲಿ ಇಲ್ಲಿ ಗೌತಮ್ ತನ್ನ ಹೆಂಡತಿಯನ್ನ ಹೇಗೆ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಈತ ಕಡೆ ಶಕುಂತಲಾ ಏನಾಗಿದೆ ಅವರಿಬ್ಬರ ನಡುವೆ, ಯಾಕೆ ಆ ರೀತಿ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ವಿಷಯವನ್ನ ಅವರು ಅವರ ಮಗ ಕೇಳಿ ಜಯದೇವ್ ಹತ್ರ ಕೂಡ ಹಂಚ್ಕೊಳ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಗೌತಮ್ ಮತ್ತೆ ಭೂಮಿ ಮಾತ್ರ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಏನೂ ಹೇಳ್ತಿಲ್ಲ. ಸ್ಕೂಲ್ ಕೂಡ ಬೇರೆಯವ್ರಿಗೆ ವಹಿಸಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಏನೂ ಆಗಿದೆ ಅಂತ ಅನ್ನಿಸ್ತಿದೆ. ಬಟ್ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಮೊಮ್ಮ ಹೇಗಾದ್ರೂ ಮಾಡಿ ನೀನು ಅದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರ. ಜೊತೆಗೆ ಆ ಮಲ್ಲಿ ಇದ್ದಾಳಲ್ವಾ, ಅವಳ ಹತ್ರ ಕೀಳು ತಿಳ್ಕೊ ಅಂತ ಹೇಳಿದಾಗ ಅವಳ ಹತ್ರ ಕೀಳು ತಿಳ್ಕೋಬಹುದು, ಆದ್ರೆ ಅವಳು ಹೇಳ್ತಾಳೆ ಅಂತ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ನಾವು ಈ ವಿಷಯವನ್ನ ತಿಳ್ಕೊಂಡ್ರೆ ಖಂಡಿತ ಅದು ನಮ್ಗೆ ಯಾಕೋ ಹೆಲ್ಪ್ ಆಗುತ್ತೆ ಅಂತಾನೆ ಅನ್ನಿಸ್ತದೆ ಅಂತ ಹೇಳಿ ಇಲ್ಲಿ ಶಕುಂತಲಾ ಹೇಳ್ತಾರೆ. ಜೊತೆಗೆ ನಾನು ಮತ್ತೆ ಏನಾದ್ರೂ ಕೇಳೋಕೆ ಹೋದ್ರೆ ಡೌಟ್ ಬರಬಹುದೇನು ಅಂತ ಕೂಡ ಹೇಳ್ತಾರೆ. ಪಾರ್ಥನ್ ಕೇಳು ಅಂತ ಹೇಳಿ ಜಯದೇವ್ ಹೇಳ್ಕೊಡ್ತಾರೆ. ಪಾರ್ಥನ್ ಕೇಳಿದೆ, ಪಾರ್ಥ ಕೂಡ ಏನೂ ಇಲ್ಲ ಅಂತಾನೆ ಹೇಳ್ದ. ಅದೇನು ಅವನಿಗೆ ನನ್ನ ಬಗ್ಗೆ ನಂಬಿಕೆ ಇಲ್ಲದೆ ಹೇಳಿಲ್ವೋ ಅಥವಾ ನಿಜವಾಗ್ಲೂ ಅವನಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಫೋರ್ಸ್ ಮಾಡಿದ್ರೆ ಅವನಿಗೆ ಎಲ್ರಿಗೂ ಗೊತ್ತಾಗ್ಬಿಡ್ಬಹುದು ನಾನು ಬದಲಾಗಿಲ್ಲ ಅಂತ. ಹಾಗಾಗಿ ನಾನು ಫೋರ್ಸು ಕೂಡ ಮಾಡ್ಲಿಕ್ಕೆ ಆಗ್ತಿಲ್ಲ, ಹೇಗಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಶಕುಂತಲಾ ಹೇಳ್ತಾರೆ. ಸರಿ ಮೋಮ್, ನೀನು ತಿಳ್ಕೊ, ನಂತರ ನನಗೂ ಕೂಡ ಇನ್ಫಾರ್ಮ್ ಮಾಡು ಅಂತ ಹೇಳಿ ಜಯದೇವ್ ಹೇಳ್ತಿದ್ದಾರೆ. ಈ ಕಡೆ ಜಯದೇವ್ ಟೈಮ್ ಏನು ಸರಿ ಇದೆಯಾ ಅನ್ಕೊಂಡ್ರೆ ಖಂಡಿತ ಜಯದೇವ್ ಟೈಮ್ ಸರಿ ಇಲ್ಲ. ಜಯದೇವ್ ಹಿಂದೆ ಸಾಕಷ್ಟು ವಿಷಯಗಳು ನಡೀತಾ ಇದೆ ದಿಯಾ ಸಂಬಂಧಪಟ್ಟಾಗ. ದಿಯಾ ಕಥೆಯನ್ನೇ ಮುಗಿಸಿ ಇಡೀ ಆಸ್ತಿಯನ್ನ ಮತ್ತೆ ತನ್ನ ಕೈವಶಕ್ಕೆ ತಗೊಂಡಂತ ಜಯದೇವ ಇವತ್ತು ನಿಜಕ್ಕೂ ಕೂಡ ಜೀವ ಕೈಗೆ ಸಿಕ್ಕಿ ತತ್ತರಿಸಿ ಹೋಗ್ಬೇಕಾಗಿದೆ. ಯಾಕಂದ್ರೆ ಜೀವಾನೇ ಮುಂದೆ ನಿಂತು ದಿಯಾ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ. ಜಯದೇವ ಮನೆಗೆ ನುಗ್ಗಿ ದಿಯಾ ವಸ್ತುಗಳು ಎಲ್ಲವನ್ನ ಕೂಡ ನೋಡಿದ್ದಾರೆ. ಯಾವುದೂ ಕೂಡ ಮಿಸ್ಪ್ಲೇಸ್ ಆಗಿಲ್ಲ, ಎಲ್ಲವೂ ಕೂಡ ಇದ್ದಾಗೆ ಇದೆ. ಯಾವುದೇ ವಸ್ತುಗಳನ್ನ ಕೂಡ ತಗೊಂಡು ಹೋಗಿಲ್ಲ. ಇದನ್ನೆಲ್ಲ ನೋಡಿದ್ರೆ ಖಂಡಿತ ದಿಯಾ ಮನೆಯಿಂದ ಹೋಗಿಲ್ಲ, ಈತನೇ ಏನೋ ಮಾಡಿರ್ಬೋದು ಅನ್ನೋ ಅನುಮಾನ ಜಾಸ್ತಿ ಆಗ್ತದೆ. ಇದರ ನಡುವೆ ಮಲ್ಲಿ ಕೂಡ IPS ಆಫೀಸರ್ ಆಗಿ ಬಂದಿದ್ದಾರೆ. ಬಟ್ ಟ್ರೈನಿ ಆಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. 1 ತಿಂಗಳುಗಳ ಕಾಲ ಅವರು ಕೆಲಸವನ್ನ ಮಾಡಬೇಕಾಗಿದೆ. ಹಾಗಾಗಿ ಪ್ರತಿಯೊಂದನ್ನ ಕೂಡ ಆಕೆ ಕಲಿಬೇಕಾಗಿದೆ. ಅದರಿಂದಾನೇ ಆಕೆ ಪ್ರತಿಯೊಂದು ಕೆಳ ಹಂತದಿಂದಾನೇ ಪ್ರತಿಯೊಂದನ್ನು ಕಲಿತಾ ಬರಬೇಕಾಗಿರೋದ್ರಿಂದ ಆಕೆ ಇವತ್ತು ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ಒಂದು ಪೊಲೀಸ್ ಸ್ಟೇಷನ್ಗೆ ದಿಯಾ ಕೇಸ್ ಕೂಡ ಸಂಬಂಧಪಟ್ಟಿದೆ. ಫೈನಲಿ ಆ ಒಂದು ದಿಯಾ ಕೇಸ್ ಅನ್ನ ಸಾಲ್ವ್ ಮಾಡುವುದು ಖಂಡಿತ ಬೇರೆ ಯಾರು ಅಲ್ಲ, ಮಲ್ಲಿನೇ ಆಗಿರ್ತಾರೆ. ಮಲ್ಲಿ ಆಲ್ರೆಡಿ ಕಾಯ್ತಾ ಇದ್ರು ಒಂದೇ ಒಂದು ಸಣ್ಣ ವಿಷಯ ಸಿಗ್ಲಿ ಜಯದೇವ್ ವಿಷಯವಾಗಿ ಅಂತ. ಫೈನಲಿ ದಿಯಾ ಸಂಬಂಧಪಟ್ಟಂತಹ ವಿಷಯ ಮಲ್ಲಿ ಕೈಗೆ ಸೇರ್ತದೆ. ಆಕೆನೆ ಆ ಒಂದು ಕೇಸನ್ನ ಸಾಲ್ವ್ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಫೈನಲಿ ಜಯದೇವ್ಗೆ ನಿಜಕ್ಕೂ ವಕ್ರದೆಸೆ ಶುರುವಾಗಿದೆ. ಮಲ್ಲಿ ಮತ್ತೆ ಜಯದೇವ್ ಮುಖಾಮುಖಿ ಆಗ್ತದೆ. ಇಲ್ಲಿ ದಿಯಾಗೆ ಸಂಬಂಧಪಟ್ಟ ಪ್ರತಿ ಇನ್ಫಾರ್ಮೇಶನ್ಸ್ ಅನ್ನ ಗ್ಯಾದರ್ ಮಾಡ್ಲಿಕ್ಕೆ ಅಂತ ಹೇಳಿ ಮಲ್ಲಿ ಜಯದೇವ್ ಮನೆಗೆ ಬಂದು ಜಯದೇವ್ನ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಬಟ್ ಇಲ್ಲಿ ಜಯದೇವ್ ನನ್ನ ಹೆಂಡತಿ, ಆಕೆ ತಪ್ಪಿಸ್ಕೊಂಡಿದ್ದಾರೆ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಕೆಯ ಬಾಯ್ ಫ್ರೆಂಡ್ ಇದನ್ನ ಮಾಡಿರ್ಬೋದು ಅಂತ ಕೂಡ ಮತ್ತೆ ಒತ್ತಿ ಹೇಳ್ತಿದ್ದಾರೆ. ಬಟ್ ಮಲ್ಲಿಗೆ ತುಂಬಾ ಚೆನ್ನಾಗಿ ಗೊತ್ತು ಜಯದೇವ್ ಎಂತ ಮನುಷ್ಯ ಅಂತ ಹೇಳಿ. ಹಾಗಾಗಿ ಜಯದೇವ್ ಏನೇ ಹೇಳಿದ್ರು ಕೂಡ ಅದನ್ನ ನಂಬುವುದಕ್ಕೆ ಇಲ್ಲಿ ಮಲ್ಲಿಯಿಂದ ಖಂಡಿತವಾಗ್ಲೂ ಕೂಡ ಸಾಧ್ಯವಿಲ್ಲ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜಯದೇವ್ ಹೇಳ್ತಿರೋದು ಕಟ್ಟುಕತೆ ಅಂತ ತುಂಬಾ ಚೆನ್ನಾಗಿ ಮಲ್ಲಿಗೆ ಗೊತ್ತಿರೋದ್ರಿಂದ
ತುಂಬಾ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಮುಖಾಂತರ ಇದರಿಂದ ಇರ್ತಕ್ಕಂಥದ್ದು ಆಕೆಯ ಬಾಯ್ ಫ್ರೆಂಡ್ ಅಲ್ಲ, ಆಕೆಯ ಗಂಡ ಜಯದೇವನ್ನು ವಿಷಯವನ್ನ ಮಲ್ಲಿ ಹೊರ ತೆಗೆಯುವುದಕ್ಕೆ ಮುಂದಾಗ್ತಿದ್ದಾರೆ. ಇದರ ಮುಖಾಂತರ ಖಂಡಿತವಾಗ್ಲೂ ಜಯದೇವ ಜೈಲಿಗೆ ಹೋಗೋದು ಶತಸಿದ್ಧ ಅಂತ ಹೇಳ್ಬೋದು. ಒಂದು ವೇಳೆ ಇಲ್ಲಿ ದಿಯಾ ಬದುಕಿರೋ ಚಾನ್ಸಸ್ ಇದ್ರೂ ಕೂಡ ಇಲ್ಲಿ ಮಲ್ಲಿನೇ ದಿಯಾನ ಕಾಪಾಡೋದ್ರ ಮುಖಾಂತರ ಇಲ್ಲಿ ಮತ್ತೆ ದಿಯಾ ಮುಖಾಂತರ ಕಂಪ್ಲೇಂಟ್ ಕೊಡಿಸೋದ್ರ ಮುಖಾಂತರ ಇಲ್ಲಿ ಜಯದೇವ್ನ ಜೈಲಿಗೆ ಕಳಿಸೋ ಚಾನ್ಸಸ್ ಹೈ ಇದೆ ಅಂತಾನೆ ಹೇಳ್ಬೋದು. ಎತ್ತ ಕಡೆ ಭೂಮಿ ಯಾವುದೇ ಟ್ರೀಟ್ಮೆಂಟ್ ಅನ್ನ ಕೂಡ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಾರೆ. ಬಟ್ ಗೌತಮ ತನ್ನ ಹೆಂಡತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೋ ಎಲ್ಲವನ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರಯತ್ನವನ್ನ ನಾವು ಪಡಬೇಕಾಗತ್ತೆ ಅಂತ. ಆದ್ರೆ ಇಲ್ಲಿ ಭೂಮಿ ಮಾತ್ರ ಇಲ್ಲ, ನನ್ನ ದಿನ ಮುಗ್ದು ಹೋಗಿದೆ ಅಂದಮೇಲೆ ದೇವ್ರು ಯಾವಾಗ ನನ್ನನ್ನು ಕರ್ಕುತ್ತಾನೆ ಅವತ್ತು ನಾನು ಹೋಗ್ಲೇಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಗೌತಮ್ ಏನೇ ಹೇಳಿದ್ರು ಕೂಡ ಆ ಒಂದು ಟ್ರೀಟ್ಮೆಂಟ್ಗೆ ಒಪ್ಕೊಳ್ಳೋದಕ್ಕೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಭೂಮಿ ಮುಂದಾಗ್ತಾ ಇಲ್ಲ. ಫೈನಲಿ ಇಲ್ಲಿ ಗೌತಮ್ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಭೂಮಿ ಕೇಳ್ತಾ ಇದ್ದಾಗ ನಿಜಕ್ಕೂ ಕೂಡ ಇಲ್ಲಿ ಗೌತಮ್ ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಬಟ್ ಇಲ್ಲಿ ಭೂಮಿ ಗೌತಮ್ನ ಹಾರೈಕೆ ಮಾಡಲಿಕ್ಕೆ ಬಂದಾಗ ನನ್ನ ಹಾರೈಕೆ ಮಾಡೋ ಅವಶ್ಯಕತೆ ಇಲ್ಲ, ನಮಗೂ ಎಷ್ಟು ದಿನ ಇರುತ್ತೋ ನಾವು ಅಷ್ಟು ದಿನಕ್ಕೆ ಹೋಗ್ತಾ ಇರ್ತೀವಿ, ಇದೆಲ್ಲ ಅವಶ್ಯಕತೆ ಏನಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಗೌತಮ ನಿಮ್ಮ ಹಾಗೆ ಅಲ್ವಾ ನಾವು ಕೂಡ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಭೂಮಿಗೆ ಟ್ರೀಟ್ಮೆಂಟ್ ವಿಷಯವಾಗಿ ಒಪ್ಪಿಸೋದಕ್ಕೆ ಮುಂದಾಗ್ತಿದ್ದಾರೆ. ಫೈನಲಿ ಇಷ್ಟು ದಿನ ಬೇಡ ಅದು ಇದು ಅಂತ ಹೇಳ್ತಿದ್ದಂಥ ಭೂಮಿ ಇವತ್ತು ಏನನ್ನ ಕೂಡ ಹೇಳಲಿಲ್ಲ. ಇದನ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಭೂಮಿ ಟ್ರೀಟ್ಮೆಂಟ್ಗೆ ಒಪ್ಕೋತಾರೆ ಅಂತ ಮಲ್ಲಿಗೂ ಕೂಡ ಅನ್ಸುತ್ತೆ. ಮಲ್ಲಿ ಕೂಡ ಗೌತಮ್ ಹತ್ರ ಹೋಗಿದೆ, ಬಾಬಾ ನೀವು ತಗೊಂಡಿರೋ ಒಂದು ಸ್ಟೆಪ್ ಕರೆಕ್ಟ್ ಆಗೇ ಇದೆ ಅಕ್ಕ, ಏನೂ ಮಾತಾಡಿಲ್ಲ ಅಂದರೆ ಖಂಡಿತ ಅವರು ಕನ್ವಿನ್ಸ್ ಆಗ್ತಾರೆ ಅನ್ಸುತ್ತೆ, ಮತ್ತೆ ಹೋಗಿ ಮಾತಾಡಿ ಅಂತಾರೆ. ಫೈನಲಿ ಇಲ್ಲಿ ಭೂಮಿ ಕೂಡ ಕನ್ವಿನ್ಸ್ ಆಗ್ತಾರೆ ಇಲ್ಲಿ ಗೌತಮ್ ಮಾತಿಗೆ. ಫೈನಲಿ ಡಾಕ್ಟರ್ ಬಳಿಗೆ ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ ಗೌತಮ್ ಭೂಮಿಯನ್ನ. ಮತ್ತೆ ಅವರು ಚೆಕಪ್ ಮಾಡ್ತಿದ್ದಾರೆ. ಚೆಕಪ್ ಮಾಡ್ತಿದ್ದಾಗೆ ಅವರ ಒಂದು ಕ್ಯಾನ್ಸರ್ ಕನ್ಫರ್ಮ್ ಆಗ್ತದ. ಜೊತೆಗೆ ನಾವು 100% ಕೊಡ್ಲಿಕ್ಕೆ ಆಗೋದಿಲ್ಲ, ಅದೇ ರೀತಿ ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಮೆಡಿಸಿನ್ ಕೊಡೋ ಕೆಲಸವನ್ನ ಶುರು ಮಾಡ್ತೀವಿ, ಹಾಗೆ ನಿಮ್ಮ ಕರ್ತವ್ಯ ನೀವು ಅದಕ್ಕೆ ಸ್ಪಂದಿಸೋದು. ಇಬ್ಬರು ಕೂಡ ಅವ್ರವ್ರ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಖಂಡಿತ ರಿಸಲ್ಟ್ ಆಟೋಮೆಟಿಕ್ ಆಗಿ ಸಿಗತ್ತೆ. ಖಂಡಿತ ನಾವು ಏನು ಅನ್ಕೋತೀವಿ ಬಟ್ ಒಳ್ಳೇದು ಕೂಡ ಆಗತ್ತೆ. ಹಾಗಾಗಿ ನೀವಿಬ್ರು ಕೂಡ ಮಾತಾಡಿ ತೀರ್ಮಾನ ಮಾಡ್ಕೊಳ್ಳಿ, ಕೀಮೋಥೆರಪಿಯನ್ನು ಶುರು ಮಾಡೋಣ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಫೈನಲಿ ಭೂಮಿ ತನ್ನ ಗಂಡ ಮಕ್ಕಳಿಗೋಸ್ಕರ ಆ ಒಂದು ಟ್ರೀಟ್ಮೆಂಟ್ಗೆ ಒಪ್ಕೋತಿದ್ದಾರೆ. ಫೈನಲಿ ಇಲ್ಲಿ ಭೂಮಿ ಬದುಕುವುದೇ ಇಲ್ಲ, ಸತ್ತೇ ಹೋಗ್ಬಿಡ್ತೀನಿ ಅಂತ ಅನ್ಕೋತಿದ್ರು. ಆದರೆ ಈಗ ಬದುಕು ಒಂದು ಆತ್ಮವಿಶ್ವಾಸ ಹುಟ್ಟಿದೆ ಅಂತಾನೆ ಹೇಳ್ಬೋದು. ಕೊನೆಗೂ ಇಲ್ಲಿ ಭೂಮಿಯ ಒಂದು ಟ್ರೀಟ್ಮೆಂಟ್ ಯಶಸ್ವಿ ಆಗತ್ತೆ. ಹಾಗೆ ಗೌತಮ್ ಭೂಮಿಯನ್ನ ಬದುಕಿಸ್ಕೋತಾರೆ. ಬಟ್ ಹೇಗೆ ಎಂತೂ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.